ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪನ್ನೀರ್ ದಮ್ ಬಿರಿಯಾನಿನ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಏನಾದರೂ ತಿನ್ನಬೇಕಂದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಹಾಗೆ 200 ಗ್ರಾಮ್ಸು ಪನ್ನೀರ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಈ ಒಂದು ಪನ್ನೀರ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಆದರೆ ಸಾಕು. ಪನ್ನೀರು ಲೈಟಾಗಿ ಫ್ರೈ ಆಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಕುಕ್ಕರ್ಗೆ 4 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕೊಳ್ಳಿ. ಆಯಿಲ್ ಕಾದಿದ ನಂತರ ಪಲಾವ್ ಸಾಮಾನ ಹಾಕೊಳ್ಳಿ. ಇಲ್ಲಿ ನಾನು 5 ಈರುಳ್ಳಿನ ಹಾಕೊತಿದ್ದೀನಿ. ಈರುಳ್ಳಿನ ನಾವು ಜಾಸ್ತಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. 2 ಮಿನಿಟ್ಸ್ ಆದಮೇಲೆ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಚಿಕನ್ ಫ್ರೈ ಪೌಡರ್ನ ಹಾಕೊತಿದ್ದೀನಿ. 1 ಟೀ ಸ್ಪೂನ್ ಗರಂ ಮಸಾಲ, ಹಾಗೆ 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್. ನಾವು ಈ ಒಂದು ಮಸಾಲೆನ ಹಾಕಬೇಕಾದ್ರೆ ಉರಿ ಲೋ ಫ್ಲೇಮಲ್ಲಿ ಇರಲಿ. 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 2 ಟೇಬಲ್ ಸ್ಪೂನ್ ಚಿಕನ್ ಬಿರಿಯಾನಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಲೋ ಫ್ಲೇಮಲ್ಲೇ ಇಟ್ಟು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಈಗ 2 ಮಿನಿಟ್ಸ್ ಆದಮೇಲೆ ಇದನ್ನೊಂದು ಸ್ವಲ್ಪ ಹಾರಕ್ಕೆ ಬಿಡಿ. ಹಾರಿದಾದ್ಮೇಲೆ 1 ಕಪ್ ಮೊಸರನ್ನ ಸೇರಿಸ್ಕೊಬೇಕು. ಫಸ್ಟ್ ಸೇರಿಸ್ಕೊಂಡ್ರೆ ನಮಗೆ ಮೊಸರೆಲ್ಲನೂ ಹೊಡೆದೋಗುವಂಥ ಚಾನ್ಸಸ್ ಇರುತ್ತೆ. ಸ್ಟವನ್ನು ಆಫ್ ಮಾಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮೀಡಿಯಂ ಸೈಜಿಂದು 1 ನಿಂಬೆ ಹಣ್ಣಿನ ರಸನ ಹಾಕೊತಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿನ ನೋಡಿದಾದ್ಮೇಲೆ ನಾವು ಆಗಲೇ ಕರೆದಿಟ್ಕೊಂಡಿರುವಂಥ ಪನ್ನೀರ್ನೆಲ್ಲನೂ ಹಾಕೊಳ್ಳೋಣ. ಪನ್ನೀರೆಲ್ಲ ಹಾಕೊಂಡಾದ್ಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ತಪ್ಪಲೆನ ತಗೊಂಡು ಅದಕ್ಕೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ 3 ಗ್ಲಾಸ್ ನೀರನ್ನು ಹಾಕೊಬೇಕು. ಇದನ್ನು ಕಾಯಕ್ಕೆ ಬಿಡಿ. ನೀರೆಲ್ಲ ಚೆನ್ನಾಗಿ ಕಾದಿದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಪಲಾವ್ ಸಾಮಾನ ಹಾಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವಿದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ರೈಸು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. 1 ಟೀ ಸ್ಪೂನ್ ಆಯಿಲನ್ನು ಹಾಕೊಳ್ಳಿ. ಈಗ ನಾವು ಆಗಲೇ ತೊಳೆದು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಹಾಕೊಳ್ಳೋಣ. ಅಕ್ಕಿನ ನೀವು ನೆನೆಸು ಹಾಕೊಬೋದು, ಇಲ್ಲ ಹಾಗೇನೂ ಹಾಕೊಬೋದು. ಈಗ ಇದನ್ನು 80% ಬೇಯಕ್ಕೆ ಬಿಡಿ. ಈಗ ಇದು 80% ಕುಕ್ ಆಗಿದೆ. ನೋಡ್ತಿರ್ಬೋದು, ಸ್ವಲ್ಪ ಅನ್ನ ಎಲ್ಲ ದಪ್ಪ ದಪ್ಪ ಆಗಿದೆ. ನಾನು ಬೇಕಾದ್ರೆ ಚೆಕ್ ಮಾಡಿನೂ ತೋರಿಸ್ತೀನಿ. ಅಕ್ಕಿನ ಕೈಯಲ್ಲಿ ಈ ಥರ ಅಂದ್ಕೊಂಡ್ರೆ ಸ್ವಲ್ಪ ಅಕ್ಕಿ ಥರ ಸಿಗಬೇಕು, ಆಗ ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ. ಈಗ ಈ ಒಂದು ನೀರು ಇದೆಯಲ್ಲ, ಅದನ್ನು 2 ಸೌಟ್ ತಗೊಳ್ಳಿ. ಇದನ್ನು ಒಂದು ಜಾಲರಾಗೆ ಹಾಕಿ ಅಕ್ಕಿ ಎಲ್ಲ ಸೋದಿಸ್ಕೊಂಡು ಬನ್ನಿ. ನಾನು ಆಗಲೇ 2 ಸೌಟ್ ನೀರನ್ನು ಎತ್ಕೊಂಡಿದ್ನಲ್ಲ, ಅದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿಣನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗಿರಲಿ. ಆವಾಗಲೇ ನಾವು ಪನ್ನೀರನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ, ಈ ಒಂದು ಪನ್ನೀರಲ್ಲಿ ಅರ್ಧ ಭಾಗ ಇದರಲ್ಲಿ ಇಕ್ಕಿ ಅರ್ಧ ಭಾಗ ಎತ್ಕೊಳ್ಳಿ. ಈಗ ಇದ್ರ ಮೇಲೆ ನಾವು ಆಗಲೇ 80% ಬಾಯ್ಲ್ ಮಾಡ್ಕೊಂಡಿರುವಂಥ ರೈಸನ್ನು ಹಾಕೊಳ್ಳೋಣ. ಈ ಥರ ಹಾಕ್ಕೊಂಡು ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 5 ರಿಂದ 6 ಸೌಟು ರೈಸನ್ನು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾವು ಆಗಲೇ ಎತ್ತಿಟ್ಕೊಂಡಿದ್ವಲ್ಲ ಪನ್ನೀರ್ ಗೊಜ್ಜನ್ನ ಈ ಥರ ಹಾಕ್ಕೊಂಡು ಇದನ್ನು ಸಹ ಸೌಟಿಂದ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರ ಮೇಲೆ ಮತ್ತೆ ನಾವು ರೈಸನ್ನು ಹಾಕೊಬೇಕು. ಉಳಿದಿರೋಂತಹ ಎಲ್ಲ ರೈಸನ್ನು ಸಹ ಹಾಕೊಂಬಿಡಿ. ನಾವಾಗಲೇ ಅರಿಶಿಣ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಈಗ ಇದ್ರ ಸುತ್ತಲೂ ಈ ಥರ ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ನಾವು ಯಾವುದೇ ಥರ ಫುಡ್ ಕಲರ್ನ ಯೂಸ್ ಮಾಡಿಲ್ಲ, ಆದರೂ ತುಂಬಾ ಕಲರ್ಫುಲ್ ಆಗಿ ಬಂದಿದೆ. ಈಗ
ಈಗ ಕುಕ್ಕರನ್ನು ಕ್ಲೋಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ 1 ವಿಸಿಲ್ ಕೂಗಿಸ್ಕೊಳ್ಳಿ. ಇವಾಗಲೇ ಹೇಳ್ತಿದ್ದೀನಿ, ಸಣ್ಣ ಉರಿಯಲ್ಲೇ ಕೂಗಿಸ್ಕೊಳ್ಳಿ. ಈಗ 1 ವಿಸಿಲ್ ಆಗಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಆಗಿದೆ ಅಂತ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನೀವೇ ನೋಡಿ ಎಷ್ಟು ಉದ್ರುದ್ರಾಗಿ ಆ್ಯಂಡ್ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಯೆಲ್ಲೋ ಕಲರ್, ವೈಟ್ ಕಲರು ಒಂಥರ ಎಲ್ಲನೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಓಕೆ ಗಾಯ್ಸ್, ಈ ಒಂದು ವಿಡಿಯೋ ಇಷ್ಟೇನೆ. ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಹ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.